ಲಾಂಗ್ ಟರ್ಮ್ ಅಂತ ಹೇಳುವಾಗ 1 ವರ್ಷ ವೇಸ್ಟ್ ಆಗೋದಿಲ್ವಾ, ವ್ಯರ್ಥ ಆಗೋದಿಲ್ವಾ? ಈಗ ಆ ಕೋರ್ಸ್ ವಿಚಾರದಲ್ಲಿ ವೇಸ್ಟ್ ಅಥವಾ ವ್ಯರ್ಥ ಅಂತ ಬರೋದಿಲ್ಲ. ಮಗುವಿನ ಪ್ಯಾಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ UPSC ಆಸ್ಪಿರೆಂಟ್ಸು 1 ಸತಿ ಬರೀತಾರೆ, 2 ಸತಿ ಬರೀತಾರೆ, 5 ಸತಿ ಬರೀತಾರೆ, ಫೈನಲಿ ಅವರು IAS IPS ಆಫೀಸರ್ ಆಗ್ತಾರೆ. ಆದ ಮೇಲೆ ನಾವು ಅವ್ರನ್ನ ಕೇಳೋದಿಲ್ಲ ಎಷ್ಟನೇ ಸತಿ ರಿಪೀಟ್ ಮಾಡಿದ್ದೆ ಅಂತ ನಾವು ಕೇಳೋದಿಲ್ಲ. ಹಾಗೆಯೇ ಕೆಲವೊಂದು ಮಕ್ಕಳಿಗೆ ನಾವು ಸರ್ವಿಸ್ ಮಾಡಬೇಕು, ನಾವು ಡಾಕ್ಟರ್ ಆಗಬೇಕಂತ ಆಸೆ ಇರುತ್ತೆ. ಇನ್ನೊಂದು ಏನು ವಿಚಾರ ಅಂತ ಹೇಳಿದರೆ, ಎಷ್ಟೋ ಮಕ್ಕಳಿಗೆ 8th 9th 10th ಒಳ್ಳೆ ಫಂಡಮೆಂಟಲ್ ಸಿಕ್ಕಿರೋದಿಲ್ಲ, ಅವರಿಗೆ ಒಳ್ಳೆ ಶಾಲೆ ಸಿಕ್ಕಿರೋದಿಲ್ಲ, ಒಳ್ಳೆಯ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಗಳು ಸಿಕ್ಕಿರೋದಿಲ್ಲ, ಅಥವಾ ಅವರಿಗೆ PU ಲೆವೆಲಲ್ಲಿ ಒಳ್ಳೆ ಕೋಚಿಂಗ್ ಸಿಕ್ಕಿರೋದಿಲ್ಲ. ಈ ಕೆಲವು ಕಾರಣಗಳಿಂದಾಗಿ ನಾವೆಲ್ಲ ಮಕ್ಕಳಿಗೆ ಈಕ್ವಲ್ ಪ್ಲ್ಯಾಟ್ಫಾರ್ಮ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಕೆಲವು ಮಕ್ಕಳಿಗೆ ಆಸೆ ಇದ್ದರೂ ಕೂಡ ಅವರಿಗೆ ಮೆಡಿಕಲ್ ಸೀಟ್ ಸಿಗದೇ ಇರ್ಬೋದು. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ರಿಪೀಟೆಡ್ ಚಾನ್ಸಸ್ ಕೊಡೋದು ತುಂಬ ಫೇರ್. ಅದಕ್ಕೋಸ್ಕರ ಅದರಲ್ಲಿ ವ್ಯರ್ಥ ಅನ್ನೋ ಪ್ರಶ್ನೆ ಬರೋದಿಲ್ಲ. ಒಮ್ಮೆ ಡಾಕ್ಟರ್ ಆದಮೇಲೆ ಎಷ್ಟು ವರ್ಷ ನಾವು ಸರ್ವಿಸ್ ಮಾಡಿದ್ದೇವೆ ಅದೇ ಇಂಪಾರ್ಟೆಂಟು. ಸೊ ಹಾಗಾಗಿ ಏಜ್ ಇಸ್ ಜಸ್ಟ್ ಎ ನಂಬರ್. ಹಾಗಾಗಿ ಅದರಲ್ಲಿ ವೇಸ್ಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಓಕೆ.